ನಾನೇನು ಬಿಲೀವ್ ಮಾಡ್ತೀನಿ ಅಂತ ಅಂದರೆ ಇಡೀ ವರ್ಲ್ಡಲ್ಲೇ ಮೇಲ್ ಫೀಮೇಲ್ ಆ್ಯಂಡ್ ಟ್ರಾನ್ಸ್ಜೆಂಡರ್ ಮಾತ್ರ ಇರೋದು. ಹೋಮೋಸೆಕ್ಷುವಲ್, ಬೈಸೆಕ್ಷುವಲ್ ಇದೆಲ್ಲ ಐತೆನೋ, ಹೋಮೋಸೆಕ್ಷುವಲ್, ಬೈಸೆಕ್ಷುವಲ್. ಸೊ ಈ ಒಂದು ಬಿಸ್ನೆಸ್ ನೇಮ್ ಏನು ಅಂತ ಅಂದ್ರೆ GR Clinic ಗೈಸ್. ಬೈ ದ ವೇ ದಿಸ್ ಕಾನ್ವರ್ಸೇಷನ್ ವಿಲ್ ಬಿ ಬಿಟ್ವೀನ್ ಟೂ ಪರ್ಸನ್ಸ್, ಲೈಕ್ ಟೂ ಬೆಸ್ಟ್ ಫ್ರೆಂಡ್ಸ್. ಸೊ ಅವರು ಯೂಶಲ್ ಆಗಿ ಮೀಟ್ ಅಪ್ ಮಾಡಿದ್ರೆ, ಲೈಕ್ ಎಲ್ಲಿಗಾದ್ರು ಹ್ಯಾಂಗ್ ಔಟ್ ಮಾಡಕ್ ಹೋದ್ರೆ ಲೈಕ್ ಏನ್ ಮಾತಾಡ್ತಾರೆ ಅನ್ನೋದನ್ನ ರಾಗೆ ನೋಡ್ತೀರಾ. ಓಕೆ, ಆಕ್ಚುಲಿ ನನಗೆ ಒಂದು ಐಡಿಯಾ ಬಂದೈತೆ. ನಾನೇನು ಬಿಲೀವ್ ಮಾಡ್ತೀನಿ ಅಂತ ಅಂದರೆ ಇಡೀ ವರ್ಲ್ಡಲ್ಲೇ ಮೇಲ್ ಫೀಮೇಲ್ ಆ್ಯಂಡ್ ಟ್ರಾನ್ಸ್ಜೆಂಡರ್ ಮಾತ್ರ ಇರೋದು. ಆದರೆ LGBTQ ಪ್ಲಸ್ಸು ಅದು ಮೈನಸ್ಸು ಏನೇನೋ ಬಂದ್ಬಿಟ್ಟೈತೆ. ಅದರಲ್ಲಿ ನನಗೆ ಒಂದು ಚೂರು ನಂಬಿಕೆನೇ ಇಲ್ಲ. ಏನಂತಂದರೆ ಇದೆ ಮೂರು ಜೆಂಡರ್ನ ಬಿಟ್ಟು ಇನ್ಯಾವ ಜೆಂಡರು ಇಲ್ಲ ನನ್ನ ಪ್ರಕಾರ. ಸೊ ಹಂಗೇನಾದ್ರು ಐತೆ ಇಲ್ಲ ಬ್ರೋ ಹಿಂಗೆ ಹಂಗೆ ಅಂತ ಹೇಳಿದ್ರೆ ಕಮೆಂಟಲ್ಲಿ ಕಮೆಂಟ್ ಮಾಡಿರಿ. ಓಕೆ, ನಮಗೂ ಗೊತ್ತಾಗುತ್ತೆ, ಸೈಂಟಿಫಿಕ್ ಆಗಿ ನಮಗೂ ಗೊತ್ತಾಗುತ್ತೆ ಏನು ಅಂತ. ಓಕೆ, ನಾನು ಬಿಲೀವ್ ಮಾಡೋದು ಇದು ಮೂರೇ ಜೆಂಡರ್ ಇರೋದು ಅಂತ. ಓಕೆ, ಸೊ ಒಂದು ಪರ್ಸನ್ನು ಅವನಿಗೆ ಡೌಟ್ ಬಂತು, ನಾನು ಯಾವ ಜೆಂಡರ್ಗೆ ಸೇರ್ತೀನಿ ಅಂತ. ಸೊ ಅವಾಗ ಅವನು ಅದನ್ನ ಎಕ್ಸ್ಪ್ಲೋರ್ ಮಾಡಿ ಬಿಡೋಷ್ಟಲ್ಲಿಗೇನೆ ಏನೇನೋ ಹೋಗ್ಬಿಟ್ಟಿರುತ್ತೆ. ಸೊ ಅದಕ್ಕೆ ಒಂದು ಬಿಸ್ನೆಸ್ ಐಡಿಯಾ ಏನಂತ ಅಂದರೆ, ಒಂದು ಹಾಸ್ಪಿಟಲ್, ಒಂದು ಕ್ಲಿನಿಕ್. ಓಕೆ, ಅಲ್ಲಿ ಈ ಒಂದು ಜೆಂಡರ್ನ ನಿನ್ನ ಜೆಂಡರ್ ಏನು ಅಂತ ತಿಳಿಸ್ಕೊಂಡ್ಕೊಡಕ್ಕೆ ಒಂದು ಅಷ್ಟು ಟೆಸ್ಟ್ ಮಾಡಿಸ್ತೀವಿ. ಓಕೆನಾ, ಒಂದು ಪೇಪರ್ ಟೆಸ್ಟ್, ಸೈಕಾಲಜಿಕಲ್ ಟೆಸ್ಟ್. ಓಕೆ, ಅದರಲ್ಲಿ ಇಷ್ಟಿಷ್ಟು ಪಾಯಿಂಟ್ಸ್ಗಳು ಇರುತ್ತೆ. ಸೊ ನೀನು ಎಲ್ಲ ಪಾಯಿಂಟ್ಸ್ಗೂ ಓಕೆ ಆಯಿತು ಅಂತ ಅಂದರೆ ಏನಾಗುತ್ತೆ ಅಂತಂದರೆ ನೀನು ಗೇನಾ, ಇಲ್ಲಾಂದರೆ ಲೆಸ್ಬಿಯನ್ನ, ಇಲ್ಲಾಂದರೆ ಟ್ರಾನ್ಸ್ಜೆಂಡರಾ, ಇಲ್ಲಾಂತಂದ್ರೆ ಹೋಮೋಸೆಕ್ಷುವಲ್, ಬೈಸೆಕ್ಷುವಲ್. ಇದೆಲ್ಲ ಐತೆನೋ, ಹೋಮೋಸೆಕ್ಷುವಲ್, ಬೈಸೆಕ್ಷುವಲ್ ಗೊತ್ತು. ಹೋಮೋಸೆಕ್ಷುವಲ್ ಅಂದ್ರೆ ಎಕ್ಸ್ಪ್ಲೈನ್ ಮಾಡ್ಬೇಕು, ನಿಜ ನನ್ಗೆ ಗೊತ್ತಿಲ್ಲ, ಇವತ್ತೇ ಫಸ್ಟ್ ಟೈಮ್ ಹೇಳ್ತಾ ಇರೋದು. ಹೋಮೋಸೆಕ್ಷುವಲ್ ಅಂತ ಅಂದ್ರೆ ಅವ್ರಿಗೆ ಮೆನ್ನು ಇಷ್ಟ ಆಗಲ್ಲ, ವುಮೆನು ಇಷ್ಟ ಆಗಲ್ಲ, ಸೆಲ್ಫ್ ಇಷ್ಟ ಆಗುತ್ತೆ. ನಾನು ಸೆಲ್ಫ್ ಲವ್ ಫಸ್ಟ್ ಸೆಲ್ಫ್ ಲವ್ ಅಂತ ಅಂದ್ರೆ ಐ ಲವ್ ಮೈ ಸೆಲ್ಫ್, ಐ ಆಮ್ ದಿ ಕ್ವೀನ್ ಆಫ್ ಮೈ ಓನ್ ಕಿಂಗ್ಡಮ್, ಹಂಗೆ ಹಿಂಗೆ ಅಂತ ಸ್ಟೇಟ್ ಇದು ಬಯೋಲೆಲ್ಲ ಹಾಕೋತಾ ಇದ್ರು. ಆದ್ರೆ ಇವಾಗ ಅದು ಹೋಮೋಸೆಕ್ಷುವಲ್ ಒಂದು LGBTQ ಪ್ಲಸ್ ಅಲ್ಲಿ ಬರ್ತಿದ್ರು. ಪ್ಲಸ್ LGBTQ ಪ್ಲಸ್ ಅಲ್ಲಿ ಬರುತ್ತೆ ಹೋಮೋಸೆಕ್ಷುವಲ್. ಆದ್ರೆ ಇದು ನಾರ್ಮಲ್ ಆಗಿ ಲೆಸ್ಬಿಯನ್ನು, ಗೇ, ಬೈಸೆಕ್ಷುವಲ್, ಟ್ರಾನ್ಸ್ಜೆಂಡರು. ಕ್ಯೂ ಅಂತಂದ್ರೆ ಏನು ಅಂತ ಗೊತ್ತಿಲ್ಲ ಸರ್. ಸೊ ಹೌ ಇಸ್ ದಿಸ್ ಐಡಿಯಾ, ಲೈಕ್ ಏನಂತಂದ್ರೆ ನಿನ್ನ ಜೆಂಡರ್ನ ತಿಳ್ಕೊಳ್ಳೋ ಐಡಿಯಾ, ಹೌ ಇಸ್ ದಿಸ್, ಇಟ್ ಈಸ್ ನೈಸ್. ಆ ಥರ ಕ್ಲಿನಿಕ್ ಓಪನ್ ಮಾಡ್ಬೋದಾ, ಒಂದು ಬಿಸ್ನೆಸ್ ಐಡಿಯಾ. ದಿಸ್ ಈಸ್ ಗ್ರೇಟ್ ಬಿಸ್ನೆಸ್ ಐಡಿಯಾ ಗೈಸ್. ಓಕೆ, ಹೌದು, ನನ್ನ ಪ್ರಕಾರ ಕೇಳೋದಂದ್ರೆ ಇದಾಗಲೇ ಇರುತ್ತೆ ಅಂತ ನನ್ನ ಪ್ರಕಾರ ಇದೆ. ನನ್ಗೆ ಅಷ್ಟೊಂದು ಐಡಿಯಾ ಇಲ್ಲ. ಸೊ ಇರ್ಬೋದು ಅಂತ. ಈಗ ಏನಂದರೆ ಹೌದು, ಲೆಸ್ಬಿಯನ್ ನೋಡಿದ್ದೀನಿ, ಗೇ ನೋಡಿದ್ದೀನಿ, ಬೈಸೆಕ್ಷುವಲ್ಲು, ಟ್ರಾನ್ಸ್ಜೆಂಡರು, ಇದು ಕ್ವಶನ್ ಮಾರ್ಕು. ಸೊ ಈಗ ಏನಾಗುತ್ತೆ, ನಾವು ಮಾಡೋದ್ರಿಂದ ಈ ಮೂರರಿಂದ ಔಟ್ಕಮ್ ಏನಾಗ್ಬೋದು ಅಂದರೆ, ಈಗ ನೀನು ಏನು ಪ್ಲಸ್ ಅಂತ ಒಂದಿಷ್ಟು ಪ್ಲಸ್ ಇರ್ಬೋದು. ಓಕೆ, ಇದೆಲ್ಲ ಇದ್ರ ಜೊತೆ ಇನ್ನೊಂದು ಆ್ಯಡ್ ಆಗಲ್ಲ ಅಂತ ಏನು ಗ್ಯಾರಂಟಿ? ಅಫ್ಕೋರ್ಸ್ ಆ್ಯಡ್ ಆಯ್ತೈತೆ. ಡೇ ಬೈ ಡೇ ಏನೇನೋ ಪ್ಲಸ್ ಇಂದ ಎಷ್ಟೊಂದು ಪ್ಲಸ್ ಆಗ್ಬಿಟ್ಟಿತ್ತಪ್ಪ. ಇದು ಏನಿರ್ಬೋದು? ಅದೇ ಏನ್ ಗೊತ್ತಾ, ಅವ್ರಿಗೆ ಗೊತ್ತಿಲ್ಲ ನಾನು ಈ ಜೆಂಡರ್ಗೆ ಬಿಲಾಂಗ್ ಮಾಡ್ತೀನಾ, ಆ ಜೆಂಡರ್ ಬಿಲಾಂಗ್ ಮಾಡ್ತೀನಾ, ಹಂಗೆ ಹಿಂಗೆ ಅಂತ. ಸೊ ದಿಸ್ ಈಸ್ ದ ಪ್ರಾಬ್ಲಮ್ ಇನ್ ದಿಸ್ LGBTQ+. ಸೀರೀಸ್ ಮ್ಯಾನ್. ಬೇಸಿಕ್ ಏನಂತಂದ್ರೆ, ನೀನು ಒಂದು ಕ್ಲಿನಿಕ್ ಹೋಯ್ತೀಯಾ, ದೇ ವಿಲ್ ಗಿವ್ ಸಮ್ ಫಾರ್ಮ್, ಲೈಕ್ ನಿನ್ಗೆ ಹುಡುಗಿ ಇಷ್ಟನಾ, ಲೈಕ್ ನಿನ್ ಸೆಕ್ಷುವಲ್ ಡಿಸೈರ್ಸ್ ಹೆಂಗೈತೆ, ಅದಾದ್ಮೇಲೆ ರಿಲೇಶನ್ಶಿಪ್ ಯಾವ ತರ ಐತೆ, ಯಾವ ಒಂದು ಪರ್ಸನ್ ಜೊತೆ ಐತೆ. ಇನ್ನ ರಿಲೇಶನ್ಶಿಪ್ ಅಲ್ಲಿ ಇದೆಯಲ್ಲ, ರಿಲೇಶನ್ಶಿಪ್ ಬೆಂಚಿಂಗ್. ಸೊ ನೀನ್ ಯಾವ ಶಿಪ್ ಅಲ್ಲಿ ಇದೆಯಾ ಅನ್ನೋದೇ ಒಂದು ಇದು ಟೆಸ್ಟ್. ಹೌದು. ಯಾ ಗೈಸ್, ದಿಸ್ ಇಸ್ ವೆರಿ ಗುಡ್ ಐಡಿಯಾ. ಲೈಕ್ ಇದ್ಕಂತಾನೆ ಸ್ಪೆಸಿಫಿಕ್ ಆಗಿ ಒಂದು ಕ್ಲಿನಿಕ್ ಓಪನ್ ಮಾಡೋಣ, ಈ ಟೆಸ್ಟ್ಗಳು. ಸೊ ಈ ಒಂದು ಬಿಸ್ನೆಸ್ ನೇಮ್ ಏನು ಅಂತ ಅಂದ್ರೆ GR Clinic ಗೈಸ್. J&R Clinics. ಸೊ ಈ ಒಂದು GR Clinic ಅಲ್ಲಿ ಏನ್ ಟೆಸ್ಟ್ ಮಾಡ್ತೀವಿ ಅಂತ ಅಂದ್ರೆ, ನೀವು ರಿಲೇಶನ್ಶಿಪ್ ಅಲ್ಲಿ ಯಾವ ಒಂದು ಶಿಪ್ ಅಲ್ಲಿ ಇದೀರಾ ಅಂತ ಟೆಸ್ಟ್ ಮಾಡ್ತೀವಿ.
ಅದಾದ್ಮೇಲೆ ಈ LGBTQ+ ಅಲ್ಲಿ ಯಾವ ಒಂದು ಜೆಂಡರ್ಗೆ ನೀವು ಬಿಲಾಂಗ್ ಮಾಡ್ತೀರಾ ಅಂತಾನು ಟೆಸ್ಟ್ ಮಾಡ್ತೀವಿ ಗೈಸ್. ಸೊ ದಿಸ್ ಈಸ್ ದ ಗ್ರೇಟ್ ಅಪರ್ಚುನಿಟಿ, ಬಿಸ್ನೆಸ್ ಅಪರ್ಚುನಿಟಿ. ಹೌದು. ಲೈಕ್ ಇದನ್ನ ಎಷ್ಟು ಬೇಗ ಯಾರು ಇಂಪ್ಲಿಮೆಂಟ್ ಮಾಡ್ತಾರೋ ಅವರು ತುಂಬಾ ದೇ ವಿಲ್ ಮಾರ್ಕೆಟ್ ಅಲ್ಲಿ ಗ್ಯಾಪ್ ಇದೆ, ಬಿಸ್ನೆಸ್ ಗ್ಯಾಪ್ ಇದೆ, ಫಿಲ್ ಮಾಡಬಹುದು. ಯಾರಾದ್ರೂ ಈ ಒಂದು ವಿಡಿಯೋನ ನೋಡ್ತಿದ್ರೆ ಈ ಒಂದು ಬಿಸ್ನೆಸ್ ಐಡಿಯಾನ ಇಂಪ್ಲಿಮೆಂಟ್ ಮಾಡ್ಕೊಂಡ್ರೆ ನಿಮ್ ಫ್ಯೂಚರ್ ಎಲ್ಲ ಬ್ರೈಟ್ ಆಗಿರುತ್ತೆ. ಫಾರ್ ಮೋರ್ ಇನ್ಫಾರ್ಮೇಶನ್ ಕಾಲ್ ದಿಸ್ ನಂಬರ್, ಆಮೇಲೆ ಬರುತ್ತೆ. ಗೈಸ್ ದಿಸ್ ಈಸ್ ವೆರಿ ಸೀರಿಯಸ್. ಲೈಕ್ ಮೈಟ್ ಬಿ ಇದು ವರ್ಕೌಟ್ ಆಗ್ಬೋದು. ಯಾ ಬೇಕಾದ್ರೆ ನೆಕ್ಸ್ಟ್ ಏನಾದ್ರು ಅದ್ರ ಬಗ್ಗೆ ಇನ್ನ ಬ್ರೀಫ್ ಆಗಿ ಐಡಿಯಾ ಬೇಕು ಅಂದ್ರೆ ನಾವು ರೆಡಿ ಇದೀವಿ. ನಮ್ಗೆ ಬಂದಿರೋದು ಇದುವರೆಗೂ ನನ್ಗೆ ಬಂದಿರೋದು ಐಡಿಯಾ ಇಷ್ಟೇ, ಓಕೆನಾ. ಈ ಒಂದು ಆಕ್ಚುಲಿ ಇದು ಒಂದು ಬಿಸ್ನೆಸ್ ಐಡಿಯಾನೇ ಚೆನ್ನಾಗೇ ಐತೆ. ಇವಾಗ ನಿನ್ಗೆ ನಿನ್ ಮೇಲೆ ಒಂದು ಇದೈತೆ ಅಂತ ಅಂದ್ರೆ ಸೊ ನೀನ್ ಬಂದು ಟೆಸ್ಟ್ ಮಾಡ್ಕೋಬಹುದು. ಅದಾದ್ಮೇಲೆ ಇದರಲ್ಲಿ ಇನ್ನೊಂದು ಮೆಂಟಲ್ ಇಶ್ಯೂಸ್. ಹೌದು, ಅದ್ರ ಬಗ್ಗೆ ಮಾತಾಡೋಣ ಅಂತ ಬರ್ತಾ ಇದ್ದೀನಿ. ಇನ್ನೊಂದು ಹೇಳ್ತಾ ಇದ್ದೀನಿ, ಮೆಂಟಲ್ ಇಶ್ಯೂ ಅನ್ನೋದು ತುಂಬಾ ಕ್ರಿಟಿಕಲ್ ಆಗಿರೋದು. ನೀವು ಅಕ್ಕಪಕ್ಕ ಮನೆಯವರು ಮೇಟ್ಲ ಅಂತಾರೆ, ಇನ್ನೊಂದು ಅಂತಾರೆ, ಮತ್ತೊಂದು ಅಂತಾರೆ ಅಂತ ಅದ್ರ ಬಗ್ಗೆ ನೀವು ಹೋಗದೆ ಮಾಡಿದ್ರೆ ಅದಿನ್ನ ಬೇರೆ ತರನೇ ಲೀಡ್ ಆಗುತ್ತೆ. ಸೊ ಫಸ್ಟ್ ಹೋಗಿ ಡಾಕ್ಟರ್ನ ನೋಡಿ, ನನ್ನ ಸಜೆಷನ್. ಅದು ಇದು ಏನಂತಂದ್ರೆ ನಮ್ ಸದ್ಯದ ಅಷ್ಟೇ, ಅವನೇನಾದ್ರು ಕೌನ್ಸಿಲರ್ ಹತ್ರ ಹೋಗ್ತಿದ್ರೆ ಸೈಕೋಪಾತ್ ಅವನು. ಸೊ ಈ ತರ ಒಂದು ಸಿಚುವೇಶನ್ ಅಲ್ಲಿ ತುಂಬಾ ಒಂದು ಹುಡುಗಿ ಕೈ ಕೊಟ್ರು, ಇಲ್ಲ ಅಂತಂದ್ರೆ ಏನಾದ್ರು ತುಂಬಾ ಡಿಪ್ರೆಷನ್ ಹೋಗುವಂತ ಘಟನೆ ಏನಾದ್ರು ನಿಮ್ ಮನೇಲಿ ನಡೀತು ಅಂತ ಅಂದ್ರೆ ಲೈಕ್ ದೇ ಕ್ಯಾನ್ ಕನ್ಸಲ್ಟ್ ಅವರ್ ಕ್ಲಿನಿಕ್, GR ಕ್ಲಿನಿಕ್. ಸೊ GRM ಸರಿ ಆಯ್ತು, GRM ಕ್ಲಿನಿಕ್ ಗೈಸ್. ಓಕೆ, ನೀವು ಹೆಸರನ್ನ ಬೇಕಾದ್ರೆ ಚೇಂಜ್ ಮಾಡ್ಕೋಬಹುದು. ಓಕೆ, ಸೊ ಸ್ವಾಟಿ ಸೊಲ್ಯೂಷನ್ಸ್. ಸೊ ಇವಾಗ ಏನಂತ ಅಂದ್ರೆ ನಾವು ನಿಮ್ ಜೆಂಡರ್ನ ಹುಡ್ಕೊಂಡ್ ಕೊಡೋದ್ರಲ್ಲೂ ಹೆಲ್ಪ್ ಮಾಡ್ತೀವಿ. ಅದಾದ್ಮೇಲೆ ನೀವ್ ಯಾವ ಶಿಪ್ ಅಲ್ಲಿ ಇದೀರಾ, ಸಿಚುವೇಶನ್ ಶಿಪ್ ಅಲ್ಲಿ ಇದೀರಾ, ಬೆಂಚಿಂಗ್ ಅಲ್ಲಿ ಇದೀರಾ, ಇಲ್ಲ ಅಂತಂದ್ರೆ ಆರ್ಬಿಟಿಂಗ್ ಸಿಚುವೇಶನ್ ಶಿಪ್ ಅಲ್ಲಿ ಇದೀರಾ, ಆರ್ಬಿಟಿಂಗ್ ಶಿಪ್ ಅಲ್ಲಿ ಇದೀರಾ, ಇಲ್ಲ ಅಂತಂದ್ರೆ ಬ್ರೇಕ್ ಕ್ರಮ್ಮಿಂಗ್ ಆಗಿದ್ದೀರಾ, ಇಲ್ಲ ಅಂತಂದ್ರೆ ಲವ್ ಬಾಂಬಿಂಗ್. ಲವ್ ಬಾಂಬಿಂಗ್ ಅದು ಶಿಪ್ ಅಲ್ಲಿ ಬರಲ್ಲ. ಲವ್ ಬಾಂಬಿಂಗ್ ಶಿಪ್. ಲವ್ ಬಾಂಬಿಂಗ್ ಅನ್ನೋದು ಒಂದು ಸೈಕಾಲಜಿ ಟ್ರಿಕ್. ಹೌದಾ? ಅದಾದ್ಮೇಲೆ ಸಿಚುವೇಶನ್ ಶಿಪ್, ಅದಾದ್ಮೇಲೆ ಬೆಂಚಿಂಗೋ ಏನೋ ಬರುತ್ತೆ, ಅದಾದ್ಮೇಲೆ ಲಾಸ್ಟ್ ಗೋಸ್ಟಿಂಗ್. ಸೊ ಇದರಲ್ಲಿ ಏನಂತ ಅಂದ್ರೆ ನಿಮ್ಮ ರಿಲೇಶನ್ಶಿಪ್, ನಿಮ್ ಜೆಂಡರ್, ಅದಾದ್ಮೇಲೆ ನಿಮ್ ಮೆಂಟಲ್ ಇಶ್ಯೂನ ಕ್ಲಿಯರ್ ಮಾಡ್ತೀವಿ. ಸೊ ತುಂಬಾ ಕಾಂಪ್ಲಿಕೇಶನ್ಸ್ ಏನಾದ್ರು ಇತ್ತು ಅಂತಂದ್ರೆ ಮೆಂಟಲ್ ಇಶ್ಯೂಗೆ ಲೈಕ್ ವಿ ವಿಲ್ ಸಜೆಸ್ಟ್ ಅ ಡಾಕ್ಟರ್. ಬ್ರೋ ಈಗೇನು ಗೊತ್ತಾ, ಕಂಪ್ಲೀಟ್ ಆಗಿ ಹೇಳ್ಬೇಕಂದ್ರೆ ಲವ್ ಅಲ್ಲಿ ಹುಡುಗಿರು ಅವ್ರ ವಾಯ್ಸ್ ಸ್ಮೂತ್ ಆಗುತ್ತೆ ಹುಡುಗರ ಹತ್ರ ಮಾತಾಡ್ಬೇಕಾದ್ರೆ. ಇನ್ನೊಂದು ಒಂದಂತ ಹಾಕೊಳ್ಳೋಣ, ವಾಯ್ಸ್ ಸ್ಮೂತ್ ಆಗುತ್ತೆ, ಬಾಡಿ ಲ್ಯಾಂಗ್ವೇಜ್ ಬೆಂಟ್ ಆಗುತ್ತೆ, ಅವ್ರ ರಿಯಾಲಿಟಿ ಏನು, ಅವರು ಇನ್ನೊಂದು ಫೇಸ್ ಇರುತ್ತಲ್ಲ ಮಗು ಫೇಸ್ ಇರುತ್ತಲ್ಲ ಅವ್ರದ್ದು, ಅದನ್ನ ತೋರಿಸ್ತಾರೆ. ನಿಮ್ಮ ಮೇಲೆ ರಿಲೈ ಆಗ್ತಾರೆ. ಹುಡುಗರು ಏನಾಗ್ತಾರೆ ಗೊತ್ತಾ, ಚ್ಯುತಿ ಆಗೋಗ್ತಾರೆ.